ಹಾಯ್ ಎವ್ರಿವನ್. ಇವತ್ತು ಮಂಗಳವಾರದ ದಿನ. ಮಂಗಳವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮಧುವ್ರು ಕೂಡ ಫೋನ್ ಮಾಡಿದ್ರು, ಸ್ವಲ್ಪ ಕೆಲಸ ಇದೆ ಶಾಪ್ದು, ಮದ್ದೂರು ಹೋಗಿ ಬರೋಣ ಅಂತ. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ರೆಡಿ ಆಗೋಷ್ಟರಲ್ಲಿ ಮಧುವ್ರು ಕೂಡ ಬಂದರು. ಮದ್ದೂರು ಹೋಗಿದ್ವಿ. ನಮ್ಮ ಶಾಪ್ದು ಸ್ವಲ್ಪ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಇತ್ತು, ಅದನ್ನು ನಾನು ಮತ್ತು ಮಧುವ್ರು ಮುಗಿಸ್ಕೊತಾ ಇದ್ವಿ. ಮತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ಮದ್ದೂರಲ್ಲಿ ಮಂಗಳವಾರ ಸಂತೆ ಅಂತ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಐಟಮ್ ಎಲ್ಲ ತಗೋಬೇಕಿತ್ತು, ಅದಕ್ಕೆ ಮಮ್ಮಿನೂ ಬರ್ತೀನಿ ಅಂತ ಹೇಳಿತ್ತು. ಇನ್ನು ನಾವು ಆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಮಮ್ಮಿ ಸಂತೆಗೆ ಹೋಗಿ ಐಟಮ್ ಎಲ್ಲ ತಗೊಬಂದಿತ್ತು. ಇನ್ನು ನಾವು ದುಷಿ ಕರ್ಕೊಂಡು ಇನ್ನು ಮನೆಗೆ ಬರೋಷ್ಟರಲ್ಲಿ ಕತ್ಲೆನೇ ಆಗ್ಬಿಡ್ತು, ಸ್ವಲ್ಪ ಟೈಮೇ ಆಯಿತು. ಇನ್ನು ದುಷಿನೂ ಇಷ್ಟೊಂದು ಐಟಮ್ ಎಲ್ಲ ತಂದಿದ್ದೀರಾ, ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಒಂದೊಂದು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದ. ಮಂಗಳವಾರ ಸಂತೆ ಅಂದರೆ ಹಂಗೇನೆ, ಒಂದ್ಸರಿ ಹೋಗಿದ್ರೆ 15 ದಿನ ಏನು ಮಾತಾಡೋಂಗಿಲ್ಲ, ಎಲ್ಲ ಐಟಮು ಅಲ್ಲೇ ಸಿಗ್ತವೆ. ಇವಾಗ ಹೆಂಗೆ ಮೋರು ಮಾರ್ಟು ಆ ಥರ ಎಲ್ಲ ಐತೆ, ಎಲ್ಲ ಒಂದೇ ಕಡೆ ಸಿಗ್ತವೆ. ಅದೇ ಥರ ನಮ್ಮ ಮಂಗಳವಾರ ಸಂತೆಲೂ ಹಂಗೇನೆ ಎಲ್ಲ ಐಟಮು ಸಿಗ್ತವೆ, ಮತ್ತು ಪ್ರೈಸ್ ಕೂಡ ಕಡಿಮೆ ಇರ್ತವೆ, ಫ್ರೆಶ್ ಕೂಡ ಇರ್ತವೆ ತರಕಾರಿ ಸೊಪ್ಪು ಎಲ್ಲ. ಹಂಗಾಗಿ ಒಂದು 15 ದಿನಕ್ಕೆ ಆಗುವಷ್ಟು ಐಟಮ್ ಎಲ್ಲ ತಗೊಬಂದಿತ್ತು ಮಮ್ಮಿ, ತರಕಾರಿ ಹಣ್ಣುಗಳು ಎಲ್ಲನೂ. ಇನ್ನು ಮನೆಗೆ ಬಂದಮೇಲೆ ಏನೇನೆಲ್ಲ ತಂದಿದೆ ಅಂತ ನೋಡಿಕೊಂಡು ಎಲ್ಲನೂ ಸಪ್ರೇಟ್ ಡಿವೈಡ್ ಮಾಡಿ ಎತ್ತಿಟ್ಕೋತಾ ಇದ್ದೋ ನಾನು ಮತ್ತು ಮಮ್ಮಿ ಇಬ್ಬರೂ. ಇನ್ನು ದುಷಿ ಕರ್ಕೊಬಂದಿದ್ವಲ್ಲ, ಅವನದು ಹೋಮ್ ವರ್ಕ್ ಇತ್ತು, ಅವನಿಗೆ ನಾನು ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ. ದುಷಿ ಯಾವ ಥರ ಅಂತಂದರೆ, ಹೋಮ್ ವರ್ಕ್ ಎಲ್ಲ ಅವನಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ, ಆದರೆ ಅವ್ನು ಪಕ್ಕ ಇದ್ರಷ್ಟೇ ಅವನು ಬರೆಯೋದು, ಇಲ್ಲಾಂದರೆ ಬರೆಯಲ್ಲ. ಅದಕ್ಕೆ ಏನೇ ಕೆಲಸ ಇದ್ದರೂ ಅವ್ನಿಗೊಂದಷ್ಟು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಚೆನ್ನಾಗೆಲ್ಲ ಓದ್ಕೊ ಬರ್ಕೋತಾನೆ.